ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿ ಈಸ್ ಸಂಧ್ಯಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಜನವರಿ 3ನೇ ತಾರೀಕು ವ್ಲಾಗು. ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ಹಾಕೋಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ನಾವು ನ್ಯೂ ಇಯರ್ ಸ್ಪೆಷಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಜನವರಿ 3ನೇ ತಾರೀಕು ಮಾಲ್ಗೆ ಹೋಗಿದ್ವಿ. ಆ್ಯಕ್ಚುಲಿ ನ್ಯೂ ಇಯರ್ನ ಜನವರಿ 1 ಸೆಲೆಬ್ರೇಟ್ ಮಾಡಬೇಕು, ಆದರೆ ನಮಗೆ ಆವತ್ತು ಶಾಪಲ್ಲಿ ತುಂಬ ಕೆಲಸ ಬ್ಯುಸಿ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ನಾವು ಜನವರಿ 3 ಹೋಗಿದ್ವಿ, ಹಾಗಾಗಿ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಒಂದು ಲೈಕ್ ಮಾಡಿ, ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನಮ್ಮ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋಸ್ನ ನೋಡ್ತಾ ಇರೋದ್ರಲ್ಲಿ 100%ಅಲ್ಲಿ 70% ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದು ಯಾವುದೇ ದುಡ್ಡು ಕೂಡ ಇದರಿಂದ ಖರ್ಚಾಗೋದಿಲ್ಲ. ಇಲ್ಲಿ ನಾವು ನಮಗೆ ಹತ್ತಿರದಲ್ಲೇ ಕಾಕಿನಾಡದಲ್ಲಿ SRMT ಮಾಲ್ ಅಂತ ಇದೆ. ಈ ಕಡೆ ಎಲ್ಲ ಆಂಧ್ರದಲ್ಲಿ ಸಂಕ್ರಾಂತಿ ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಮಾಲ್ ಎದುರುಗಡೆನೇ ಇಲ್ಲಿ ಅದನ್ನು ಡೆಕೋರೇಟ್ ಮಾಡಿದ್ದಾರೆ. ಗುಡಿಸ್ಲು, ಬಾವಿ, ಹೀಗೆ ಭತ್ತ ಬೆಳೆದು ಹೊಸ್ದಾಗಿ ಭತ್ತನ ಎಲ್ಲ ತುಂಬ್ತಾರಲ್ಲ ಅದು, ಹಾಗೆ ಬೆಣ್ಣೆ ಕಡಿತಾ ಇರೋದು, ಹಸುಗಳು, ಮೇಕೆ ಎಲ್ಲನೂ ನೀಟಾಗಿ ಒಂದು ಆರ್ಟ್ ಥರ ಮಾಡಿ ಮಾಲ್ ಮುಂದಗಡೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋಕ್ಕೆ. ಸಂಕ್ರಾಂತಿ ಹಬ್ಬನ ಜೋರಾಗಿ ಮಾಡ್ತಾರಲ್ವ, ಹಾಗಾಗಿ ಹಬ್ಬದಲ್ಲಿ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ನೋಡೋಕ್ಕೆ. ಇದನ್ನೆಲ್ಲ ನೋಡಿಕೊಂಡು ಮಾಲ್ ಒಳಗಡೆ ಬಂದರೆ ಅಲ್ಲೂ ಕೂಡ ಹೂವಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದು ಚೆಂಡು ಹೂವು, ಪ್ಲಾಸ್ಟಿಕ್ ಚೆಂಡು ಹೂವದಲ್ಲಿ ಈ ಥರ ಹಾಕಿಬಿಟ್ಟು ಅಲಂಕಾರ ಮಾಡಿದ್ದಾರೆ. ಸಖತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಕಡೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಕಾರು ಓಡಿಸ್ತಾ ಇದ್ರು. ಆ ಕಾರ್ಗೆ ಮಾಲ್ನೆಲ್ಲ 2 ರೌಂಡ್ ಹಾಕಿಸ್ತಾರೆ. ಅದಕ್ಕೆ 100 ರೂಪೀಸ್ ತೊಗೊಂಡ್ರು. ನಮ್ಮ ಪಾಪನು ನೋಡಿ ನಾನು ಕೂತ್ಕೋತೀನಿ ಅಂತ ಹೇಳ್ದ, ಹಾಗಾಗಿ ಅವನನ್ನು ಕೂರಿಸ್ಬಿಟ್ಟು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 2 ರೌಂಡ್ ಹಾಕಿಸ್ತಾರೆ, 100 ರೂಪೀಸ್ ತೊಗೋತಾರೆ. ಅವನನ್ನು ಕೂರಿಸ್ಬಿಟ್ಟು ಸುಮ್ಮನೆ ಹಾಗೆ ತಮಾಷೆಗಿರಲಿ ಅಂತ ಅಂದ್ಬಿಟ್ಟು ಅವನಿಗೂ ಸ್ವಲ್ಪ ಎಂಜಾಯ್ಮೆಂಟ್ ಸಿಗಲಿ ಅಂದ್ಬಿಟ್ಟು 2 ರೌಂಡ್ ಹಾಕ್ಸಿದ್ವಿ. 1 ರೌಂಡು ನಾನು ಹಿಂದಗಡೆ ಹೋಗಿದ್ದೆ, ಹೇಗೆ ಹೊಡಿತಾನೆ ಅಂದ್ಬಿಟ್ಟು. ಅವನು ಸ್ಟೇರಿಂಗ್ನ ತಿರುಗಿಸೋದಷ್ಟೇ, ಕಂಟ್ರೋಲ್ ಎಲ್ಲ ಅವ್ರ ಕೈಲಿರುತ್ತೆ. ರಿಮೋಟ್ ಕಾರ್ ಅದು, ಅವರು ರಿಮೋಟ್ನ ಹಿಡ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತಾರೆ. ಮಕ್ಕಳು ಸುಮ್ಮನೆ ಬೇಜಾರು ಮಾಡ್ಕೋತಾರಲ್ಲ ಅಂದ್ಬಿಟ್ಟು ತಿರುಗ್ಸೋಕ್ಕೆ ಹಾಗೆ ಒಂದು ಸುಮ್ಮನೆ ಸ್ಟೇರಿಂಗ್ ಇರುತ್ತೆ, ಸುಮ್ಮನೆ ಅವ್ರು ತಿರುಗಿಸೋದಷ್ಟೇ. ಆಪ್ರೇಟ್ ಎಲ್ಲ ಅವ್ರು ಮಾಡ್ತಾ ಇರ್ತಾರೆ. ಹಾಗೆ ಇವನು ಕೂಡ 2 ರೌಂಡ್ ಹೋಗ್ಬಿಟ್ಟು ಬಂದ. ನಾವು ಮಾಲಿಗೆ ಬರೋ ಅಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಆಫ್ಟರ್ನೂನ್ 2 o'clock ಆಗಿತ್ತು. ಏನು ಶಾಪಿಂಗ್ ಮಾಡಬೇಕು ಅಂದ್ಕೊಂಡು ಬಂದಿರಲಿಲ್ಲ. ಹಾಗೆ ನ್ಯೂ ಇಯರ್ಗೆ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ. ಹಾಗೆ ಇಲ್ಲಿ ಬಾರ್ಬಿಕ್ಯೂ ನೇಷನ್ ಇದೆ ಈ ಮಾಲಲ್ಲಿ, ಹಾಗೆ ಅದಕ್ಕೂ ಕೂಡ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಬಂದ್ವಿ. ಹಾಗೆ ಲೈಟಾಗಿ ಅಲ್ಲಿ ಇಲ್ಲಿ ರೌಂಡ್ ಹಾಕ್ಕೊಂಡು ನೋಡಿಕೊಂಡು ಹೋಗ್ತಾಯಿದ್ದೀವಿ ಮೇಲೆ. ಇದು 5th ಫ್ಲೋರಲ್ಲಿ ಇರೋದು ಬಾರ್ಬಿಕ್ಯೂ ನೇಷನ್ನು. ಪ್ಲೇ ಏರಿಯಾ ಇದೆ, ಅದ್ರ ಪಕ್ಕದಲ್ಲೇ ಇದೆ. ಕಾಕಿನಾಡದಲ್ಲಿರೋರಿಗೆ ಗೊತ್ತಾಗುತ್ತೆ, ಐಡಿಯಾ ಇರುತ್ತೆ. ಅಲ್ಲೇ ಹೋಗ್ತಾಯಿದ್ದೀವಿ ಇವಾಗ. ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ. ಹಾಗೆ ನೋಡಿಕೊಂಡು ನಮ್ಮ ಪಾಪಗೆ ಎಸ್ಕಲೇಟ್ರ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಮಾಲ್ಗೆ ಹೋದರೆ ಸಾಕು, ಯಾವಾಗಲೂ ಅದರಲ್ಲೇ ಮೇಲೆ ಹತ್ತೋದು ಕೆಳಗೆ ಇಳಿಯೋದು ಮಾಡ್ತಾಯಿರ್ತಾನೆ. ಎತ್ಕೊಳ್ತೀನಿ ಬಾ, ನಿನಗೆ ನಡೆಯೋಕ್ಕೆ ಬರೋದಿಲ್ಲ, ಅದರಲ್ಲಿ ಬಿದ್ದುಬಿಡ್ತೀಯ ಅಂತ ಹೇಳಿದ್ರು ಕೇಳಲ್ಲ. ಏನು ಭಯ ಪಡ್ದಿರ ಅವನೇ ನೀಟಾಗಿ ಹತ್ತುತ್ತಾನೆ, ಅವನೇ ಇಳಿತಾನೆ. ಹಾಗೆ ನೋಡಬೇಕು ಅಂದರೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹತ್ತಬೇಕಾದ್ರೆ ಇಳಿಬೇಕಾದ್ರೆ, ಆದರೆ ಅವನಿಗೆ ಭಯನೇ ಇಲ್ಲ, ನೀಟಾಗಿ ಅವನು ಹತ್ತಾನೆ, ಒಬ್ಬನೇ ಇಳಿತಾನೆ. ಹಾಗಂತ ನಾವು ಬಿಟ್ಬಿಡಲ್ಲ, ಯಾವಾಗಲೂ ಕೈ ಹಿಡ್ಕೊಂಡೇ ಇರ್ತೀವಿ. ಮಾಲ್ಗೆ ಬಂದರೆ ನನಗಂತೂ ಶಾಪಿಂಗ್ ಮಾಡೋದೇ ಬೇಡ, ಆ ಕಡೆ ಈ ಕಡೆ ನೋಡೋದ್ರಲ್ಲೇ ಟೈಮ್ ಸರಿ ಹೋಗೋಗುತ್ತೆ. ತುಂಬಾ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ, ಎಲ್ಲ ಕಡೆ ನೋಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ನಾನು ಏನೋ ಐಟಮ್ಸ್ ತೊಗೊಳೋದಿಲ್ಲ. ಮಾಲ್ಗೆ ಹೋದರೆ ರೇಟೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತಲ್ವ, ಹಾಗಾಗಿ ನೋಡೋದ್ರಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತೀನಿ. ಇವಾಗ ಬಂದ್ವಿ ಬಾರ್ಬಿಕ್ಯೂ ನೇಷನ್ ಹತ್ರ. ಯಾವುದೇ ಪ್ಲ್ಯಾನ್ ಇರಲಿಲ್ಲ ಇಲ್ಲಿಗೆ ಬರಬೇಕು ಅಂತಂದ್ಬಿಟ್ಟು. ತುಂಬ ದಿನದಿಂದ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾವುದಾದ್ರೂ ಅಕೇಶನ್ಗೆ, ಬರ್ತ್ಡೇಗೆ, ಏನಾದರೂ ಆ್ಯನಿವರ್ಸರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗ ನ್ಯೂ ಇಯರ್ ಅಲ್ವಾ, ಹಾಗೆ ಲಂಚ್ ಟೈಮ್ ಕೂಡ ಆಗಿತ್ತಲ್ವ. ಎದುರುಗಡೆನೇ, ಈ ಮಾಲ್ ಎದುರುಗಡೆನೇ ನಮಗೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಈ ಕೆಲಸನೂ ಆಗುತ್ತಲ್ವ, ಹೇಗಿದ್ರೂ ಲಂಚ್ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಒಳಗಡೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಹೇಳಿದ್ರು, ಹಾಗಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾರೆ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಒಳಗಡೆ ಓವರ್ ಆಲ್ ವ್ಯೂ ನೋಡೋದಕ್ಕೆ ಈ ಥರ ಇರುತ್ತೆ.
ಇಲ್ಲಿ ಪಾರ್ಟಿ ಮಾಡ್ತಿದ್ದಾರೆ, ಬರ್ತ್ಡೇ ಪಾರ್ಟಿ, ಆ್ಯನಿವರ್ಸರಿ ಏನಾದರೂ ಇದ್ದರೆ ಅವರೇ ಕೇಕ್ ಸ್ಪಾನ್ಸರ್ ಮಾಡ್ತಾರೆ. ಕಾಂಪ್ಲಿಮೆಂಟ್ರಿಯಾಗಿ ಕೇಕ್ ಕೊಟ್ಬಿಟ್ಟು ಸ್ಟಾಫ್ ಎಲ್ಲ ಬಂದುಬಿಟ್ಟು ಹ್ಯಾಪಿ ಬರ್ತ್ಡೇ ಹೇಳಿ ವಿಶ್ ಮಾಡ್ತಾರೆ. BBQ ಅಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಗ್ರಿಲ್ ಐಟಮ್ಸು. ಇಲ್ಲಿ ನಾವು ಕೂತಿರ್ತೀವಲ್ಲ ಆ ಟೇಬಲ್ ಮಧ್ಯದಲ್ಲೇ ಕೆಂಡನ ಇಡ್ತಾರೆ. ಅದೇ ಗ್ರಿಲ್ ಮಾಡೋಕ್ಕೆ ಬೆಂಕಿನ ಹಾಕ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ತಂದುಬಿಟ್ಟು ಅವರು ಬಾಕ್ಸಲ್ಲಿ ಹಾಕಿ ಕೆಂಡ ಹಾಕ್ಬಿಟ್ಟು ಅದಕ್ಕೆ ಬೆಂಕಿ ಹಾಕಿ ಇಟ್ಟಿರ್ತಾರೆ. ಮತ್ತು ಗ್ರಿಲ್ ಐಟಮ್ಸ್ನೆಲ್ಲ ಅದು ಕಡ್ಡಿಯಲ್ಲಿ ಚುಚ್ಬಿಟ್ಟು ತಂದು ನೋಡಿ ಅಲ್ಲಿಗೆ ಇಡ್ತಾರೆ. ಇದು ಅದಕ್ಕೆ ಹಚ್ಕೊಳ್ಳೋಕ್ಕೆ ಮಯೋನೀಸು, ಪುದೀನ ಚಟ್ನಿ ಎಲ್ಲನೂ ತಂದಿಡ್ತಾರೆ. ಇವಾಗ ಅಲ್ಲಿ ಸರ್ವ್ ಮಾಡಿರೋದು ಮಟನ್ ಕೀಮಾ ಪಾವ್ ಅಂತ. ನಾವು ಕೇಳಿಲ್ಲ ಅಂದ್ರೂ ಏನು ಐಟಮ್ಸ್ ಇದೆ ಎಲ್ಲನೂ ಅವ್ರು ತಂದುಬಿಟ್ಟು ಕೊಡ್ತಾರೆ. ಇದು ಕ್ರಿಸ್ಪಿ ಕಾರ್ನ್ ಕೊಟ್ಟಿದ್ದರು, ಇದು ಕೂಡ ತುಂಬ ಚೆನ್ನಾಗಿತ್ತು. ನಾವು ನಾನ್ ವೆಜ್ ಬಫೆ ತೊಗೊಂಡಿದ್ವಿ, ಆದ್ರೂ ಕೂಡ ಅವರು ನಾನ್ ವೆಜ್ ತೊಗೊಂಡ್ರು ಕೂಡ ವೆಜ್ನೂ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೆಜ್ಜು ಕೂಡ ತಂದು ಕೊಡ್ತಾರೆ. ಹಾಗಾಗಿ ನಮ್ಮ ಮನೆಯವ್ರು ಅದೇ ಕೇಳ್ತಾಯಿದ್ರು. ಅವರು ವೆಜ್ ಕಾರ್ನ್ ತೊಗೊಂಡು ಬಂದ ತಕ್ಷಣ ಇಲ್ಲ ನಾವು ನಾನ್ ವೆಜ್ ಬಫೆ ಆರ್ಡ್ರ್ ಮಾಡಿರೋದು ಅಂತ ಹೇಳಿದ್ರು. ಅದಕ್ಕೆ ಅವರಿದ್ದವರು ಇಲ್ಲ ಸರ್ ನಾವು ವೆಜ್ನೂ ಸ್ವಲ್ಪ ಟೇಸ್ಟ್ ಮಾಡಲಿ ಅಂತ ಕೊಡ್ತೀವಿ, ನಾನ್ ವೆಜ್ಜೇ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಸ್ಟಾಫ್ ಎಲ್ಲ. ನಿಮಗೆ ಟೇಬಲ್ ಎಲ್ಲ ಕಂಫರ್ಟಬಲ್ ಇದೆಯಾ, ಇಲ್ಲ ಅಂತಂದರೆ ಹೇಳಿ ಚೇಂಜ್ ಮಾಡಿಕೊಡ್ತೀವಿ ಅಂತ ಕೇಳ್ತಾರೆ. ನಮ್ಮನ್ನು ಅದನ್ನೇ ಕೇಳ್ತಿದ್ರು. ಫಸ್ಟಿಗೆ ಅದೇನೋ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಇದು ಡ್ರೈ ಫ್ರೂಟ್ಸು ವೆಜ್ಜು ಇದು ಕೂಡ. ಹಾಗೆ ಹುಡುಗಿ ಸರ್ವ್ ಮಾಡ್ತಾಯಿದ್ದಾರಲ್ಲ ಅವರು ಪದೇ ಪದೇ ಬಂದು ಹೇಳ್ತಾ ಇದ್ದಾರೆ, ನೀವೇನು ಫೀಲ್ ಆಗಿಬಿಡಿ, ನಿಮಗೆ ನಾನ್ ವೆಜ್ ಬಫೆನೇ ಕೊಡ್ತೀವಿ, ವೆಜ್ ಐಟಮ್ಸ್ನ ಟೇಸ್ಟ್ ಮಾಡೋಕ್ಕೆ ಅಂತ ತಂದು ಕೊಡ್ತಾಯಿದ್ದೀವಿ ಅಂತಂದ್ಬಿಟ್ಟು ಪಾನಿಪುರಿನೂ ಕೊಟ್ಟರು. ಪಾನಿಪುರಿ ಕೂಡ ತುಂಬ ಚೆನ್ನಾಗಿತ್ತು. ವೀಕೆಂಡಲ್ಲಿ ಬಂದರೆ ಸ್ವಲ್ಪ ರೇಟು ಜಾಸ್ತಿ ಇರುತ್ತೆ. ನಾವು ವೀಕ್ ಡೇಸಲ್ಲಿ ಬಂದಿದ್ವು. ಈಗ ಮುಂದೆ ಹಬ್ಬ ಇದೆಯಲ್ವಾ, ಹಾಗಾಗಿ ಸ್ವಲ್ಪ ರೇಟ್ನ ಕಡಿಮೆ ಮಾಡಿದಾರಂತೆ. ಇವರು ಕೋಕ್ನ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ಇನ್ನೇನಾದರೂ ನಾವು ಮಾಕ್ಟೇಲ್ಸು ಆ ಥರ ಏನಾದರೂ ತೊಗೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಪೇ ಮಾಡಬೇಕಾಗುತ್ತೆ. ಮಾಕ್ಟೇಲು ಒಂದು ಬ್ಲೂ ಮಾಕ್ಟೇಲ್ ಬಂದುಬಿಟ್ಟು 400 ರುಪೀಸು. ಇನ್ನು ಏನೇ ತೊಗೊಂಡ್ರು ಜ್ಯೂಸಸ್ಸು ಮಾಕ್ಟೇಲ್ಸ್ ಏನಾದರೂ ಎಕ್ಸ್ಟ್ರಾ ತೊಗೊಂಡ್ರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಈ ಜ್ಯೂಸ್ ಮಾತ್ರ ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟರು. ನಾವು ಎಷ್ಟು ಬೇಕಾದರೂ ತಿನ್ನಬಹುದು. ಅದು ಯಾವುದೇ ಬೇಜಾರಿಲ್ದಿರ ತಂದು ಕೊಡ್ತಾರೆ. ಎಷ್ಟು ಸರಿ ಕೇಳಿದ್ರೂ ತಂದು ಕೊಡ್ತಾರೆ. ಇದು ಅನ್ಲಿಮಿಟೆಡ್ ಬಫೆ ಆಗಿರೋದ್ರಿಂದ ಯಾವುದೇ ಬೇಜಾರು ಮಾಡ್ಕೊಳ್ದಿರ ಎಷ್ಟು ಬೇಕಾದರೂ ತಿನ್ನಬಹುದು. ಅದೇ ಇವರು ಮುಂಚೆನೇ ಬಂದ ತಕ್ಷಣ ವೆಜ್ಜು ಸ್ಟಾರ್ಟರ್ಸು ಅದು ಇದು ಅಂತಂದ್ಬಿಟ್ಟು ಫುಲ್ಲು ಹೆವಿ ಆಗಲಿ ಸ್ವಲ್ಪ ಕಡಿಮೆ ತಿನ್ನೋವಾಗ ಅಂತಂದ್ಬಿಟ್ಟು ನಾನ್ ವೆಜ್ ಬಫೆ ತೊಗೊಂಡ್ರು ವೆಜ್ನು ಕೂಡ ಇನ್ಕ್ಲೂಡ್ ಮಾಡಿ ಕೊಡ್ತಾರೆ. ನೋಡಿ ಇಲ್ಲಿ ಗ್ರಿಲ್ ಮಿಷಿನ್ಗೆ ಇವಾಗ ತಂದು ಇಟ್ಟಿದ್ದಾರೆ. ಅದು ಗ್ರಿಲ್ ಮಾಡಿರ್ತಾರೆ ಅವರು, ಆದರೆ ಬಿಸಿ ಕಡಿಮೆ ಆಗಬಾರ್ದು ಅಂತಂದ್ಬಿಟ್ಟು ಕೆಳಗಡೆ ಬೆಂಕಿನ ಹಾಕಿರ್ತಾರೆ. ಅಲ್ಲಿ ಬಿಸಿಯಾಗೇ ಇರುತ್ತೆ. ನೋಡಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಫೋರ್ಕ್ ತಗೊಂಡು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನಾನ್ ವೆಜ್ ಬಫೆಲಿ ಮಟನ್ನು, ಚಿಕನ್ನು, ಫಿಶ್ಶು, ಫ್ರಾನ್ಸು ಎಲ್ಲ ತಂದು ಕೊಡ್ತಾರೆ. ನಮಗೆ ಟೇಸ್ಟ್ಗೆ ಅಂತಂದ್ಬಿಟ್ಟು ಫಸ್ಟು ವೆಜ್ಜಲ್ಲಿ ಪನ್ನೀರು, ಬ್ರೋಕೊಲಿ, ಮಶ್ರೂಮು ಇದನ್ನು ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಪೈನಾಪಲ್ ಕೂಡ ಕೊಡ್ತಾರೆ. ಪೈನಾಪಲ್ನಂತೂ ಯಾರಾದರೂ ಬಾರ್ಬಿಕ್ಯೂಗೆ ಹೋದರೆ ಮಿಸ್ ಮಾಡ್ಕೊಳ್ಳೇಬೇಡಿ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಲ್ಲ ಐಟಮ್ಗಿಂತ ಮಶ್ರೂಮು ತುಂಬ ಇಷ್ಟ ಆಯಿತು, ಅದು ಕೂಡ ಚೆನ್ನಾಗಿತ್ತು. ಈ ಥರ ಹೇಳ್ತಾ ಇದ್ದಾರೆ ಅವರು, ಬೇಜಾರು ಮಾಡ್ಕೋಬೇಡಿ, ಭಯ ಪಡ್ಕೋಬೇಡಿ, ಕಂಫರ್ಟಬಲಾಗಿ ಫೀಲ್ ಆಗಿ ಎಷ್ಟು ಸರಿ ಬೇಕಾದರೂ ಕೇಳಿ, ಇದು ಅನ್ಲಿಮಿಟೆಡ್ ಆಗಿರುತ್ತೆ ಅಂತ ಆ ಹುಡುಗಿ ಅಂತೂ ಪದೇ ಪದೇ ಬಂದು ಹೇಳ್ತಾನೆ ಇದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಸ್ಟಾಫ್ ಎಲ್ಲ. ಇಲ್ಲಿ ನಮ್ಮ ಪಾಪುಗೆ ತಿನ್ನಿಸ್ತಾ ಇದ್ರೆ ತಿನ್ನೋದ್ಬಿಟ್ಟು ಅವನು ಕೂಲ್ ಡ್ರಿಂಕ್ ನೋಡೋದ್ನಲ್ಲ ಇನ್ನು ಅದನ್ನೇ ಹಿಡ್ಕೊಂಡಿದ್ದಾನೆ. ಚಿಕ್ಕ ಮಕ್ಕಳಿಗೆಲ್ಲ ಏನೂ ಚಾರ್ಜ್ ಮಾಡೋದಿಲ್ಲ. 10 ವರ್ಷದ ಮೇಲ್ಗಡೆ ಮಕ್ಕಳಿಗೆ ಹಾಫ್ ಚಾರ್ಜ್ ತಗೋತಾರೆ. ಇಲ್ಲಿ ನಮ್ಮ ಪಾಪುಗೆ ಯಾವುದೇ ಚಾರ್ಜ್ ಮಾಡಿಲ್ಲ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಟಾಗಿ ಸರ್ವ್ ಮಾಡ್ತಾರೆ. ನಾನು ಹಾಕ್ಕೊಂಡಲ್ಲ, ಅದು ಪೈನಾಪಲ್ ಚಟ್ನಿ ಅದ್ರ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಲೈಟಾಗಿ ರೋಸ್ಟ್ ಮಾಡಿ ಸ್ವಲ್ಪ ಉಪ್ಪು ಖಾರನ ಲೈಟಾಗಿ ಸ್ಪ್ರಿಂಕಲ್ ಮಾಡಿ ಗ್ರಿಲ್ ಮಾಡಿರ್ತಾರೆ. BBQ ನೇಷನ್ ಯಾರಾನ ಹೋದರೆ ಇದನ್ನು ಮಾತ್ರ ಅಸಲು ಮಿಸ್ ಮಾಡ್ಕೊಳ್ಬೇಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ತಿನ್ನೋಷ್ಟರಲ್ಲಿ ಬಿಸಿ ಕಡಿಮೆ ಆಗಬಾರ್ದು ಅಂದ್ಬಿಟ್ಟು ಟೇಬಲ್ಗೆ ಅದನ್ನು ಕೆಂಡನ ಹಾಕ್ಬಿಟ್ಟು
ಮಾಡಿರ್ತಾರೆ. ನಮ್ಮ ಪಾಪನು ಎತ್ಕೋತಾ ಇದ್ದಾರೆ ಅದನ್ನು ನೋಡಿ. ಇವರು ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಆ ಕಡೆ ಎಲ್ಲ ಬಫೆಟ್ ಸಿಸ್ಟಮ್ ಇರುತ್ತೆ, ಹಾಕ್ಕೊಳ್ಬೋದು, ನೀವೇ ಸರ್ವ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಅಸಲು ಅಲ್ಲಿ ನೇಟಿವ್ ಭಾಷೆ ಬರೋದೇ ಇಲ್ಲ, ಬರೀ ಇಂಗ್ಲೀಷು ಹಿಂದಿ ಎರಡರಲ್ಲೇ ಮೇಂಟೈನ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವರಂತೂ ಹೋಗಿ ಬಂದು ಕಂಫರ್ಟಬಲ್ ಆಗಿರಿ ಅಂತ ಹೇಳಿದರು. ಈ ಕಡೆ ಮೇನ್ ಕೋರ್ಸು ಎಲ್ಲನೂ ಅಲ್ಲಿ ಹಾಕ್ಬಿಟ್ಟು ಈ ಥರ ಮುಚ್ಚಿ ಇಟ್ಟಿರ್ತಾರೆ. ಅದು ಕೂಡ ಬಿಸಿ ಬಿಸಿಯಾಗೇ ಇರುತ್ತೆ. ವೆಜ್ಜು ನಾನ್ ವೆಜ್ಜು ಸಪ್ರೇಟ್ ಪ್ಲೇಸ್ ಏನಿರಲ್ಲ, ಎರಡನ್ನೂ ಒಂದೇ ಕಡೆ ಇಟ್ಟಿರ್ತಾರೆ. ಆದರೆ ಸಪ್ರೇಟ್ ಪಾತ್ರೆಯಲ್ಲಿ ಹಾಕಿ ಇಟ್ಟಿರ್ತಾರೆ. ಬಟರ್ ಚಿಕನ್ನು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ವೆಜ್ ಬಿರಿಯಾನಿ, ಹಾಗೆ ಪಾಪಡ್ ಕೂಡ ಇಟ್ಟಿದ್ದಾರೆ. ಈ ಕಡೆ ಪನ್ನೀರ್ ಕರ್ರಿ, ಎಗ್ ಕರ್ರಿ ಮತ್ತು ಆಲೂಗೆಡ್ಡೆ ಕರ್ರಿ ಎಲ್ಲನೂ ಮಾಡಿಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಈ ಕಡೆ ಬಂದರೆ ಫ್ರೂಟ್ಸು, ಸ್ವೀಟ್ಸು, ಕೇಕ್ಸು, ಪನ್ನೀರು, ರಸಗುಲ್ಲ ಎಲ್ಲ ಇಟ್ಟಿರ್ತಾರೆ. ಈ ಡೆಸರ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಲೈವ್ ಕೌಂಟ್ರು. ಇಲ್ಲಿ ನಾವು ಏನು ಕೇಳಿದ್ರು ಅವಾಗವಾಗ ಮಾಡಿ ಕೊಡ್ತಾರೆ. ನಮ್ಮ ಕಣ್ಣೆದುರುಗಡೆನೆ ಪಾನಿಪುರಿನೂ ಕೂಡ ಮಾಡಿಕೊಡ್ತಾರೆ. ಇದು ಐಸ್ ಕ್ರೀಮ್ಸು, చాలా ವೆರೈಟೀಸ್ ಕುಲ್ಫಿ ಇರುತ್ತೆ. ಇಲ್ಲಿ 6 ವೆರೈಟೀಸ್ ಇತ್ತು. ಅದನ್ನು ನಾವು ಕೇಳಿದ್ರೆ ಅಲ್ಲೇ ನಮ್ಮ ಎದುರುಗಡೆನೆ ಸಾಸ್ ಬೇಕಂದರೆ ಅದನ್ನು ಹಾಕ್ಕೊಡ್ತಾರೆ. ಚಾಕ್ಲೇಟ್ ಕುಲ್ಫಿ, ಡ್ರೈ ಫ್ರೂಟ್ ಕುಲ್ಫಿ, ಚಾಕ್ಲೇಟ್ ಪಾನಿಪುರಿ ಕೂಡ ಇರುತ್ತೆ. ಏನು ಕೇಳಿದ್ರು ಅಲ್ಲೇ ಮಾಡಿಕೊಡ್ತಾರೆ. ಇದು ಐಸ್ ಕ್ರೀಮ್ಸ್ನ ಈ ಕಡೆ ಸಪ್ರೇಟ್ ಇಟ್ಟಿರ್ತಾರೆ. ಇದು ಕಾಶಿ ಹಲ್ವಾ, ಇದು ಗುಲಾಬ್ ಜಾಮೂನು, ರಸಗುಲ್ಲ ಎಲ್ಲ ಇಟ್ಟಿರ್ತಾರೆ. ನಾನು ಚಿಕನ್ ಬಿರಿಯಾನಿ, ಪನ್ನೀರ್ ಕರ್ರಿ ಹಾಗೆ ಬಟರ್ ಚಿಕನ್ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದು ಮಟನ್ ಕರ್ರಿ, ಹಾಗೆ ಇದು ರೋಟೀಸು ಅವರೇ ಸ್ಪೆಷಲಾಗಿ ಟೇಬಲ್ ಹತ್ರ ತಂದು ಕೊಡ್ತಾರೆ. ನಾನು ಇದನ್ನು ಸರ್ವ್ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗಿತ್ತು. ಆಮೇಲೆ ಡೆಸರ್ಟಲ್ಲಿ ಐಸ್ ಕ್ರೀಮಲ್ಲಿ ಗುಲಾಬ್ ಜಾಮೂನ್ ಹಾಕ್ಕೊಂಡ್ರೆ ಕಾಂಬಿನೇಷನ್ ಸಖತ್ತು ಚೆನ್ನಾಗಿರುತ್ತೆ. ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ. ನಾನು ವೆನಿಲಾ ಫ್ಲೇವರ್ ತಗೊಂಡಿದ್ದೆ. ವೆನಿಲಾ ಫ್ಲೇವರಲ್ಲಿ ಗುಲಾಬ್ ಜಾಮೂನ್ ಹಾಕ್ಕೊಂಡು ತಿಂದೆ, ಸಖತ್ತು ಚೆನ್ನಾಗಿತ್ತು. ನೀವು ಕೂಡ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಅಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಇತ್ತು, ಹಾಗೆ ವೆನಿಲಾ ಫ್ಲೇವರ್ ಇತ್ತು. ಈ ಕಡೆ ಜಾಮೂನು, ಅದು ಕೂಡ ಬಿಸಿ ಬಿಸಿಯಾಗೇ ಇರುತ್ತೆ. ಅಂದರೆ ಸ್ವಲ್ಪ ಸ್ವಲ್ಪನೇ ಸರ್ವ್ ಮಾಡಿರ್ತಾರೆ. ಜನ ಬಂದ ರೀತಿ ಖಾಲಿ ಆದರೆ ಮತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೆನೆನ್ಸ್ ಇತ್ತು. ತುಂಬಾ ಚೆನ್ನಾಗಿರುತ್ತೆ. ಆದರೆ ವೀಕೆಂಡ್ಸಲ್ಲಿ ಬಂದರೆ ಕಾಸ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ವೀಕ್ ಡೇಸಲ್ಲಿ ಬಂದರೆ ರಶ್ಶು ಕಡಿಮೆ ಇರುತ್ತೆ, ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ನಾವು ಹಬ್ಬದ ಸೀಸನಲ್ಲಿ ಬಂದಿದ್ವಲ್ವ, ಹಾಗಾಗಿ ಇನ್ನೂ ಸ್ವಲ್ಪ ಕಡಿಮೆ ಇತ್ತು. ನಾನು ಐಸ್ ಕ್ರೀಮ್ ವಿತ್ ಜಾಮೂನು ಹಾಗೆ ಸ್ವಲ್ಪ ಅಲ್ಲಿಟ್ಟಿರೋ ಸ್ವೀಟ್ನೆಲ್ಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದು ಯಾವುದೋ ಲೈಟ್ ಸ್ವೀಟ್ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಕ್ಯಾಂಡಿ ಕೂಡ ತುಂಬ ಚೆನ್ನಾಗಿತ್ತು. ಇದು ಕ್ಯಾಂಡಿ ಅಂದರೆ ಗಟ್ಟಿನೂ ಇರಲಿಲ್ಲ, ಸ್ವಲ್ಪ ತೆಳ್ಳಗೂ ಇರಲಿಲ್ಲ, ಸಖತ್ತು ಚೆನ್ನಾಗಿತ್ತು. ಇದು ಬ್ರೌನಿ, ಚಾಕ್ಲೇಟ್ ಬ್ರೌನಿ, ಅದು ಕೂಡ ಟೇಸ್ಟು ಚೆನ್ನಾಗಿತ್ತು. ಯೆಲ್ಲೋ ಕಲರ್ ಇದೆಯಲ್ಲ, ಅದು ಹೆಸರೇನಂತ ನಾನು ನೋಡಲಿಲ್ಲ. ಸ್ವಲ್ಪ ಮೈಲ್ಡ್ ಸ್ವೀಟ್ ಇತ್ತು, ಸಖತ್ತು ಚೆನ್ನಾಗಿತ್ತು. ಇದು ಐಟಮ್ಸಲ್ಲೆಲ್ಲ ನನಗೆ ಐಸ್ ಕ್ರೀಮು ಮತ್ತು ಜಾಮೂನು ಸಖತ್ತು ಚೆನ್ನಾಗಿತ್ತು. ಯಾರೂ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಥರ ಯಾವಾಗಲೂ ಹೋಗದೇ ಇದ್ರೂ ಯಾವುದಾದ್ರೂ ಅಕೇಶನ್ಗೆ ಹೋದಾಗ ತುಂಬ ಎಂಜಾಯ್ ಮಾಡ್ಬೋದು. ಸಖತ್ತು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನಾವು ಎಕ್ಸ್ಟ್ರಾ ಜ್ಯೂಸಸ್ಸು, ಮಾಕ್ಟೇಲ್ಸ್ ಏನು ತೊಗೊಂಡಿಲ್ಲ. ಅವರೇ ನಮಗೆ ಸ್ಪೆಷಲಾಗಿ ಆರೆಂಜ್ ಜ್ಯೂಸನ್ನ ಒಂದು ಕೊಟ್ಟರು, ಅದು ಸಖತ್ತು ಚೆನ್ನಾಗಿತ್ತು. ನಾನು ಇಲ್ಲಿ ಎಲ್ಲನೂ ಸರ್ವ್ ಮಾಡ್ಕೊಂಡು ಬಂದು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಫ್ರೂಟ್ಸು, ಸಲಾಡ್ಸು, ಸೌತೆಕಾಯಿ ಎಲ್ಲ ಇರುತ್ತೆ. ನನ್ನ ಮಗನಿಗೆ ಅವನೇನು ರೈಸ್ ಐಟಮ್ ಏನೂ ತಿಂದಿಲ್ಲ, ಹಾಗಾಗಿ ಫ್ರೂಟ್ಸ್ ತಿಂತಾಯಿದ್ದ. ನಾನು ಪಪ್ಪಾಯ ಹಣ್ಣು ಹಾಕ್ಕೊಂಡು ಬಂದು ಅವನಿಗೆ ತಿನ್ನಿಸ್ತಾ ಇದ್ದೀನಿ ಲಾಸ್ಟಲ್ಲಿ. ಆ ಕ್ಯಾಂಡಿನ ಹಿಡ್ಕೊಂಡು ಆಟ ಆಡ್ತಿದ್ದ. ತಿನ್ನು ಅಂತಂದರೆ ತಿನ್ನಲಿಲ್ಲ ಅವನು. ಆ ಗ್ಲಾಸಿಂದ ಈ ಗ್ಲಾಸ್ಗೆ ಹಾಕ್ಕೊಂಡು ಆಟ ಆಡ್ತಿದ್ದ. ತುಂಬಾ ಕಂಫರ್ಟಬಲ್ ಆಗಿತ್ತು. ಇವನು ಸ್ವಲ್ಪ ಫ್ರೂಟ್ಸೇ ತಿಂದಿದ್ದು, ಇನ್ನೇನೂ ತಿನ್ನಲಿಲ್ಲ. ಹಾಗಾಗಿ ಅವನಿಗೆ ಫ್ರೂಟ್ಸ್ನೇ ತಿನ್ನಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಐಸ್ ಕ್ರೀಮ್ನ ಮತ್ತೆ ತೊಗೊಂಡು ಬಂದಿದ್ದಾರೆ. ನಾನು ಜಾಮೂನು ಹಾಕ್ಕೊಟ್ರೆ ಜಾಮೂನು ತಿನ್ನಲಿಲ್ಲ ಅವರು. ಓನ್ಲಿ ರಾ ಐಸ್ ಕ್ರೀಮ್ನ ತೊಗೊಂಡು ಬಂದು ತಿಂತಾಯಿದ್ದಾರೆ. ಅದೇ ಸಖತ್ತು ಚೆನ್ನಾಗಿದೆ ಟೇಸ್ಟು ಅಂತ ಹೇಳ್ತಾರೆ.
ಇಲ್ಲಿ ನಾವು ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು 3:15ಗೆ ಒಳಗಡೆ ಎಂಟ್ರ್ ಆಗಿದ್ದು. ಆಚೆ ಬರೋಷ್ಟರಲ್ಲಿ 4:45 ಆಗಿತ್ತು. ಹಾಗೆ ಬೋರ್ಡ್ ಇತ್ತಲ್ಲ ಬಾರ್ಬಿಕ್ಯೂ ನೇಷನ್ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಪಿಕ್ನ ತೊಗೊಂಡು ಪಕ್ಕದಲ್ಲೇ ಪ್ಲೇ ಏರಿಯಾ ಇದೆ, ಆ ಕಡೆ ಬಂದ್ಬಿಟ್ಟು ಪಾಪಗೆ ಸ್ವಲ್ಪ ಆಟ ಆಡ್ಸೋಣ ಅಂತ ನೋಡ್ತಿದ್ವಿ. ಅದನ್ನೇ ಸ್ವಲ್ಪ ನೋಡಿಕೊಂಡು ಆಟ ಏನು ಆಡಲಿಲ್ಲ, ಹಾಗೆ ನೋಡ್ಕೊಂಡು ಬಂದ್ವಿ. ಈಚೆ ಬಂದು ಹಾಗೆ ಎಸ್ಕಲೇಟ್ರಲ್ಲಿ ಮತ್ತೆ ನಾನೇ ಹೋಗ್ತೀನಿ, ನಾನೇ ನಡ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಬರ್ತಾ ಇದ್ದಾನೆ. ಅಲ್ಲಿ ಹೋಟ್ಲಲ್ಲಿ ನಮ್ಮ ಪಾಪಗೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದ, ತರಲೆ ಮಾಡಲಿಲ್ಲ ಅಂತಂದ್ಬಿಟ್ಟು ಒಂದು ಬಲೂನ್ ಕೂಡ ಕೊಟ್ಟರು. ಅದನ್ನೇ ಹಿಡ್ಕೊಂಡು ಬರ್ತಾಯಿದ್ದೀವಿ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಇದೇ ಫಸ್ಟ್ ಟೈಮು ಬಾರ್ಬಿಕ್ಯೂ ನೇಷನ್ ಬಂದಿದ್ದು. ತುಂಬಾ ಚೆನ್ನಾಗಿತ್ತು, ನಮಗೆ ತುಂಬ ಇಷ್ಟ ಆಯಿತು. ಮಾಲೆಲ್ಲ ನೋಡಿಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಒಳ್ಳೆ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ ಯು.